ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಎಲ್ಲರನ್ನೂ ಕೇಳ್ಕೊಡೋದೇನೆಂದರೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಕಮ್ಮಿ ಮಾಡಿ. ಮತ್ತು ಯಾರು ನೀವು ಫಾಲೋ ನೋಡಿ ನಮಗೆ ಖುಷಿ ಆಗ್ತಿದೆ, ಆದರೆ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರ ಹೇಳಿದೆ, ಎಲ್ಲರಿಗೂ ನಿಮ್ಮ ಕಾಳಜಿ ನೋಡಿ ತುಂಬ ಖುಷಿಯಾಗುತ್ತೆ. ಆದರೆ ಎಲ್ಲರೂ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಕಮ್ಮಿ ಮಾಡಿ. ಆ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಲ್ಲ. ಯಾರ್ಯಾರು ಇದು ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಆದರೆ ಕಮೆಂಟ್ ಕಮ್ಮಿ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತೇನು ಅಂದರೆ ಹೂವು ಬಿಟ್ಟಿತ್ತು, ಇಷ್ಟು ನಮ್ಮದ್ರಲ್ಲೇ ಬಿಟ್ಟಿತ್ತು. ಅದನ್ನೆಲ್ಲ ಬಿಡಿಸಿ ಮತ್ತೆ ಕಟ್ಟಿ ಎತ್ತಿಡೋಣ ಅಂತ ನಾಳೆ ನಮ್ಮ ಆಂಟಿಯವರು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಎತ್ತಿಡೋಣ ಅಂತೇಳಿ ಕಟ್ತಾಯಿದ್ದೀನಿ. ಹಾಗೆಯೇ ಒಂದು ದಿವಸ ಬಿಟ್ಟು ಒಂದು ದಿವಸ ನಕ್ಕು, ಒಂದು ದಿವಸ ಮೊಗ್ಗು ಆಗಿ, ಒಂದು ದಿವಸ ಅರಳಿ, ಒಂದು ದಿವಸ ದೇವ್ರಿಗೆ ಪ್ರಸಾದ ಆಗಿ, ಮುತ್ತೈದೆಯರಿಗೆ ಹೂವಾಗಿ, ಮತ್ತು ಪ್ರತಿಯೊಂದಕ್ಕೂ ನಾಮಕರಣ, ಮತ್ತು ನಾವು ಹುಟ್ಟಿದಾಗಲಿಂದ ನಾವು ಸಾಯೋ ತನಕ ಇದು ಹೂವು ಇಷ್ಟು ನಮಗೆ ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ನಾಮಕರಣ ಎನಿವೇ ಎಲ್ಲದಕ್ಕೂ ಬರುತ್ತೆ. ಆದರೆ ಇದು ಇಷ್ಟು ಪವಿತ್ರವಾಗಿ ಒಂದು ದಿವಸದಲ್ಲಿ ಬಾಡೋಗುತ್ತೆ. ಆದರೆ ಮನುಷ್ಯ ಹೇಗೆ ಅಂದರೆ, ಅವನಿಗೆ ದೇವರು 100 ವರ್ಷ ಆಯಸ್ಸು ಕೊಟ್ಟಿರ್ತಾನೆ. ಆದರೆ ಅವನು ಬಾಳೋದು ನೋಡಿದ್ರೆ 100 ವರ್ಷವೂ ಅಲ್ಲ. ಅವನು ದುರಹಂಕಾರದಿಂದ, ಆಮತ್ತಿಂದ, ಬೇರೆ ಹೀಯಾಳಿಸ್ದಿಂದ ಅವನು ಅದ್ರಾಗೆ ಜೀವನ ಕಳೆದುಬಿಡ್ತಾರೆ. ಆದರೆ ನಾವು ಹುಟ್ಟಿದ್ದಕ್ಕೂ ಏನು ಸಾಧನೆ ಮಾಡಿದ್ವಿ, ಏನು ನಾವು ಪಡ್ಕೊಂಡ್ವಿ, ಏನು ಕಳ್ಕೊಂಡ್ವಿ, ನಾವು ಎಷ್ಟು ಬುದ್ಧಿ ಕಲ್ತ್ವಿ ಅಂತ ಅನ್ನೋದು ಮನುಷ್ಯನಿಗಿಲ್ಲ. ಆದರೆ ಮೂಕ ಪ್ರಾಣಿಗಿದ್ದಷ್ಟು ಮನುಷ್ಯನಿಗಿಲ್ಲ. ಮನುಷ್ಯನಿಗೆ ಎಲ್ಲದೂ ಕೊಟ್ಟಿದ್ದಾನೆ. ನಡೆಯೋಕ್ಕೆ ಕಾಲು ಕೊಟ್ಟಿದ್ದಾನೆ, ಮಾತಾಡೋಕ್ಕೆ ಬಾಯಿ ಕೊಟ್ಟಿದ್ದಾನೆ, ಕೆಲಸ ಮಾಡೋಕ್ಕೆ ಕೈ ಕೊಟ್ಟಿದ್ದಾನೆ, ನೋಡೋಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಎಲ್ಲದೂ ಕೊಟ್ಟಿದ್ದಾನೆ. ಅದೇ ಪ್ರಾಣಿಗಳಿಗೆ ಒಂದೊಂದಿಲ್ಲ. ಆದರೆ ಅವು ಜೀವನ ಎಷ್ಟು ನೀಟಾಗಿ, ಎಷ್ಟು ಸ್ವಾವಲಂಬಿಯಾಗಿ ಜೀವನ ಮಾಡ್ತವೆ. ಆದರೆ ಮನುಷ್ಯ ಯಾಕೆ ಹೀಗೆ? ಯಾಕೆಂದರೆ ನಮ್ಮ ಜೀವನದಲ್ಲೂ ಅನೇಕರು, ಎಲ್ಲರೂ ಅಂತಲ್ಲ, ಅನೇಕರು ಮಾತ್ರ ಈ ಸಮಸ್ಯೆಗಳನ್ನಂತೂ ಭಾರಿ ಒಡ್ಡಿದ್ದಕ್ಕೆ ನಾನು ಹೇಳ್ತಾಯಿದ್ದೀನಿ. ಏಕೆಂದರೆ ಎಲ್ಲ ಜೀವನ ನಿಮ್ಮ ಜೀವನದಂತೆ ಇರುತ್ತೆ ಅಂತ ತಿಳ್ಕೊಂಬೇಡಿ. ಅವರವರ ಮನೆ ಪರಿಸ್ಥಿತಿ ತಕ್ಕಂತೆ ಎಲ್ಲರೂ ಹೋಗ್ತಾಯಿರ್ತಾರೆ. ನಿಮ್ಮ ಮನೆ ಪರಿಸ್ಥಿತಿ ತಕ್ಕಂತೆ ನಿನಗೇನು ಸಮಸ್ಯೆ ಇಲ್ಲ ಅಂದರೆ ದೇವರು ಎಲ್ಲರಿಗೂ ಒಂದೊಂದು ಸಮಸ್ಯೆ ಇಟ್ಟಿರ್ತಾನೆ. ನಿನ್ನ ಸಮಸ್ಯೆ ನೀನು ಕಂಡುಕೊಂಡು ನಿನ್ನೆ ನೋಡ್ಕೊ. ಆವಾಗ ಇನ್ನೊಬ್ರನ್ನ ಹೀಯಾಳ್ಸೋದು ಬಿಡ್ತೀರ. ಏಕೆಂದರೆ ಇನ್ನೊಬ್ರನ್ನ ಹೀಯಾಳ್ಸೋದು ಸುಲಭ. ಆದರೆ ತನ್ನ ಸಮಸ್ಯೆ ನೋಡ್ಕೊಂಡು, ತನ್ನ ಮನೆ ಪರಿಸ್ಥಿತಿ ನೋಡಿಕೊಂಡ್ರೆ ಅವ್ರಿಗಿಂತ ವರ್ಸ್ಟು ನೀವು, ಅವರೇ ಬೆಸ್ಟ್ ಆಗ್ತಾರೆ. ಏಕೆಂದರೆ ಮನುಷ್ಯನಿಗೆ ಕಷ್ಟನೇ ಶಾಶ್ವತ, ಸುಖ ಅಲ್ಲ. ಆದರೆ ಅರ್ಥ ಮಾಡ್ಕೊಳಲ್ಲ. ಈ ಮಾತು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಎಷ್ಟೋ ಜನ ನಾನು ನೋಡಿದ್ದೀನಿ. ಯಾಕೆ ಈ ಥರ ಮೆಂಟಾಲಿಟಿ ಇರ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಮನೆ ಪರಿಸ್ಥಿತಿ ತಕ್ಕಂತೆ ಎಲ್ಲರೂ ಇರೋಕ್ಕಾಗುತ್ತಾ? ಇಲ್ಲ. ಅವ್ರವ್ರ ಮನೆ ಪರಿಸ್ಥಿತಿ ತಕ್ಕಂತೆ ಎಲ್ಲರೂ ಇರ್ತಾರೆ. ಆದರೆ ಯಾಕೆ ನಮ್ಮ ಮನೆ ಅವ್ರ ಪರಿಸ್ಥಿತಿ ತಕ್ಕಂತೆ ಇರ್ತಾರೆ, ನಾವು ಯಾಕೆ ಇದು ಮಾಡಬೇಕು ಅಂತ ಅನ್ನೋದೇ ಇಲ್ಲ. ಫಸ್ಟು ಇನ್ನೊಬ್ರನ್ನ ಹೀಯಾಳ್ಸೋದು ಬಿಡಿ, ಫಸ್ಟ್ ನೀವು ನೋಡ್ಕೊಳ್ಳಿ. ಹಾಗೆಯೇ ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಜಾಸ್ತಿ ಫಾಲೋವರ್ಸ್ ಆಗ್ತಾಯಿದ್ದೀರ, ನೋಡಿ ಖುಷಿಯಾಗುತ್ತೆ. ಆದರೆ ಇನ್ಸ್ಟಾಗ್ರಾಮಿಗೆ ಫಾಲೋವರ್ಸ್ ಆಗ್ತಿಲ್ಲ. ಇನ್ಸ್ಟಾಗ್ರಾಮಿಗೆ ಲಿಂಕ್ ಹಾಕಿದ್ದೀನಿ, ಲಿಂಕ್ ನೋಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾಯಿಲ್ಲ, ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬ್ನೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ನಮ್ಮ ಹಳ್ಳಿ ಕಡೆ ಎಲ್ಲದೂ ಇದಷ್ಟು ಚಿಕ್ಕ ಗಿಡ ಆದರೂ ತುಂಬಾ ಹೂವು ಬಿಡುತ್ತೆ. ಹಾಗೆಯೇ ಕೂಡ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಅಂತ, ಜಾಸ್ತಿ ಹೂವನ್ನೇ ಬಿಟ್ಟಿದ್ದು. ಎಲ್ಲ ಕಟ್ಟಿ ಎತ್ತಿಟ್ಕೊಂಡೆ. ಹಾಗೆಯೇ ಕೂಡ ನೋಡಿ ಹೋಗ್ತಾಯಿದ್ದೀವಿ. ಇದು ನಮ್ಮ ಆಂಟಿ ಮನೆಗೆ ಆಗಿರುತ್ತೆ. ಹಾಗೆಯೇ ಚಿಕ್ಕವನು ಇವ್ರು ಕ್ವಿನ್ಸ ಅಂತ ಕೇಳ್ತೀರಾ? ಇಲ್ಲ, ಕ್ವಿನ್ಸ್ ಅಲ್ಲ. ಇವ್ರಿಗೆ
ಇವರಿಬ್ರಿಗೂ ನಾನು ಎಲ್ಲೇ ತೊಗೊಂಡ್ರು ಒಂದೇ ಥರ ಬಟ್ಟೆ ತೊಗೊತೀನಿ. ಯಾಕೆಂದರೆ ಇಬ್ಬರು ಸೇಮ್ ಕೇಳ್ತಾರೆ. ಅದಕ್ಕೋಸ್ಕರ ಅವನಿಗೂ ಇವನಿಗೂ 3 ವರ್ಷ ಡಿಫ್ರೆನ್ಸ್ ಇದೆ. ಟ್ವಿನ್ಸ್ ಅಲ್ಲ ಇವರು. ನಿಮ್ಮ ಕಮೆಂಟಿಗೆ ಉತ್ತರ ಸಿಕ್ಕಿದೆ ಅಂದ್ಕೊತೀನಿ. ಹಾಗೆಯೇ ನನ್ನ ವೀಡಿಯೋಕ್ಕೆ ಕಮೆಂಟ್ ಮಾಡಿ, ಹಾಗೆಯೇ ಹೋಗಿದ್ದಾಯಿತು. ಇಲ್ಲಿ ನೋಡಿ, ಇದು ನಮ್ಮ ಹಳ್ಳಿ ಕಡೆ ಸಂಪ್ರದಾಯ, ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಕುರಿ ಸಾಕೋನು ಎಷ್ಟೇ ಬಿಸಿಲಲ್ಲಿ ದಣಿದು, ಮಳೆಯಲ್ಲಿ ನೆನೆದು, ಬಿಸಿಲಲ್ಲಿ ಒಣಗಿ, ಚಳಿಲಿ ನಡುಗಿ ಎಷ್ಟೇ ಇದ್ದರೂ ಅವನು ಇಲ್ಲಿ ಬಂದು ಅವನ ಮುಖದಲ್ಲಿ ಸಂತೋಷ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಇಷ್ಟು ಜನದ ಮುಂದೆ ಅವನು ಕೋಟ್ಯಾಧೀಶ್ವರ. ಯಾಕೆಂದರೆ ಕುರಿ ಇದ್ದಂಗೆ ಕೋಟ್ಯಾಧೀಶ್ವರ. ಯಾವಾಗ ಬೇಕಾದರೂ ಸಂಪಾದನೆ ಇದ್ದೇ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಕುರಿ ಇದ್ದಾನೆ ಕೋಟ್ಯಾಧೀಶ್ವರ. ಅವನ ಮುಖದಲ್ಲಿ ಇದೊಂದೇ ಒಂದು ನಗು ಇರುತ್ತಲ್ಲ, ಅದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಬನ್ನಿ ಇದು ನಮ್ಮ ಆಂಟಿದೇ ಕುರಿ, ಬೇರೆದೆಲ್ಲ ನಾನು ತೋರಿಸ್ತಾ ಇದ್ದೀನಿ, ನಮ್ಮ ಆಂಟಿದೇ ತೋರಿಸ್ತಾ ಇದ್ದೀನಿ ನೋಡಿ.
ಹಾಗೆಯೇ ನೋಡಿದ್ರಲ್ಲ, ಅದು ಒಬ್ರವೇ ಅಂತಲ್ಲ, ಊರಾಗೆಲ್ಲ ಎಷ್ಟಿರ್ತವೋ ಅಷ್ಟನ್ನು ಕೂಡ ಕರೀತಾರೆ. ಆ ಸಂತೋಷ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಳ್ಳಿ ಕಡೆಯಿಂದ ಸಂಪ್ರದಾಯ ಅದು ಮುರಿದೋಗಿಲ್ಲ, ಎಲ್ಲದೂ ಉಳ್ಕೊಂಡೇ ಬಂದಿದೆ. ಅದೇ ಥರ ಕೂಡ ನಡ್ಕೊಂಡು ಹೋಗ್ತಾಯಿದೆ. ಹಾಗೆಯೇ ಕೂಡ ಇಲ್ಲಿ ಮಾರಮ್ಮಂಗೆ ಕುರಿನೂ ಕೂಡ ಕಡಿತಾರೆ. ನನಗೆ ನೋಡೋದಕ್ಕೆ ಒಂದು ಸ್ವಲ್ಪ ಭಯನೂ ಕೂಡ. ಅದನ್ನ ನೋಡಿದ್ರೆ ಒಂದು ಸ್ವಲ್ಪ ಅಯ್ಯೋ ಅನಿಸುತ್ತೆ, ಏಕೆಂದರೆ ಅದೆಲ್ಲ ಪಾಪ ಅನಿಸುತ್ತೆ. ಆದರೆ ಏನಿಲ್ಲ, ಊರಿಗೆ ಒಳ್ಳೇದಾಗಬೇಕು ಅಂದರೆ ಬಲಿ ಕೊಡಲೇಬೇಕು. ಅದಕ್ಕೋಸ್ಕರ ಊರು ಜನ ಕೊಟ್ಟೇ ಕೊಡ್ತಾರೆ. ಎಲ್ಲ ಕಡೆಯೂ ಸಂಪ್ರದಾಯ ಅದಿದ್ದೇ ಇದೆ. ನಿಮ್ಮ ಕಡೆಯೂ ಇದೆಯಾ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಇದೆ. ಇದು ನಮ್ಮೂರ್ದಲ್ಲ, ನಮ್ಮ ಆಂಟಿರೂರ್ದು. ಹಾಗೆಯೇ ಕೂಡ ಎಲ್ಲ ಮುಗಿಸ್ಕೊಂಡು ನೈಟೇ ಬಂದರೆ ನನಗೆ ಹೆವಿ ತಲೆನೋವು. ಆ ಗಾಳೀಲಿ ಬಂದಿದ್ದಕ್ಕೂ ಕಣ್ಣು ಬಿಡೋಕ್ಕಾಗ್ತಿಲ್ಲ. ಇನ್ನು ಬೆಳಗ್ಗೆನೇ 2 ಡೇಸ್ ವ್ಲಾಗ್ ಆಗಿರುತ್ತಿದ್ದು. ಇನ್ನು ನೆಕ್ಸ್ಟ್ ಡೇ ಇದ್ದಿದ್ದು. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇರಬೇಕು, ಹೆವಿ ತಲೆನೋವು. ಹಾಗೇನೂ ಕೂಡ ಎಣ್ಣೆನೂ ಕೂಡ ಹಾಕಿದ್ದೀನಿ. ಆಮೇಲೆ ತಲೆಗೆ ಏನೋ ತಿಳ್ಕೊಂಬೇಡಿ, ತಲೆ ಹೆಡ್ ಮಸಾಜ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೂಡ ನೋಡಿ, ತಿಂಡಿ ಕೂಡ ಆಗಿತ್ತು. ತಿಂಡಿ ಮಾಡಿಲ್ಲ ಇವತ್ತು, ಅನ್ನ ಸಾಂಬಾರೇ ಮಾಡಿದ್ದೆ, ಸಾರಿ. ಹಾಗೆಯೇ ಕೂಡ ಇಬ್ಬರು ಸಣ್ಣನ ಏನು ಮಾಡಿದ್ರು ಎತ್ಕೊಳ್ಳೋದಿಲ್ಲ. ಅವನಿಗೆ ಬೆಳಗ್ಗೆ ಹೊತ್ತಲ್ವ ಚಳಿ ಅನಿಸುತ್ತೆ, ಮಲ್ಕೊಳ್ತಾನೆ. ಅದಕ್ಕೋಸ್ಕರ ಹಿಂಸೆ ಮಾಡಿ ಎಬ್ಬಿಸ್ಬೇಕು. ದೊಡ್ಡವನು ಅವ್ನ ಕೆಲಸ ಎಲ್ಲ ಮಾಡ್ಕೊತಾನೆ, ಚಿಕ್ಕನಿಗೆ ಒಂದು ಸ್ವಲ್ಪ ನಾನು ಮಾಡಬೇಕು. ಹಾಗೆಯೇ ಕೂಡ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆಯೇ ದೊಡ್ಡೊಂದು ಇದು ಉಕ್ಸು ಕಿತ್ತೋಗಿದೆ. ಎದುರು ಏನು ಮಾಡೋಕ್ಕೂ ಬರಲಿಲ್ಲ. ತಿರ್ಗಾ ಟೈಮ್ ಆಗಿತ್ತು ವ್ಯಾನಿಗೆ ಅಂತೇಳಿ ಅದನ್ನೆಲ್ಲ ಬಿಚ್ಚಾಕ್ಸಿ ಮಾಸ್ಟ್ರಿಗೆ ಫೋನ್ ಮಾಡಿ ಹೇಳಿ ಏನೂ ಕೂಡ ಅವನ್ನ ಯೂನಿಫಾರ್ಮ್ ಎಲ್ಲ ಬಿಚ್ಚಾಕ್ಸಿ ಕಲ್ಲರ್ ಹಾಕಿ ಕಳಿಸ್ದೆ. ಟೈಮ್ ಆಗಿತ್ತು, ವ್ಯಾನ್ ಆಗುತ್ತೆ, ಬಿಟ್ಟು ಬರಲಿಲ್ಲ. ಅದಕ್ಕೋಸ್ಕರ ವ್ಯಾನಿಗೆ ಅಂತೇಳಿ ಟೈಮ್ ಆಗುತ್ತೆ ಅಂತ ನೋಡಿ ಲಂಚ್ ಕಟ್ಟಿದ್ದೀನಿ. ಇವತ್ತು ಅನ್ನ ಸಾಂಬಾರು ಇರಲಿ ಓಕೆ ಅಂದ, ಅದಕ್ಕೋಸ್ಕರ ಅನ್ನ ಸಾಂಬಾರೇ ಕಟ್ಟಿದ್ದೀನಿ. ಅವನು ಯಾವ್ದು ಹೇಳ್ತಾನೋ ಅದನ್ನೇ ಮಾಡಿದ್ರೆ ಮಾತ್ರ ತಿನ್ಕೊಂಬಿಡ್ತಾನೆ, ಇಲ್ಲ ಅಂತ ತಿನ್ನೋದಿಲ್ಲ. ಹಾಗೆಯೇ ಒಂದು ಸತಿ ಎಲ್ಲದೂ ಚೆಕ್ ಮಾಡಿ ಕಳಿಸ್ತೀನಿ. ವಾಟ್ರ್ ಬಾಟ್ಲು ಮತ್ತು ಬುಕ್ಸು, ಪೆನ್ನು, ಪೆನ್ಸಿಲು ಎಲ್ಲದು ಇಟ್ಕೊಂಡಿದ್ದಾರೆ ಅಂತ. ಇಲ್ಲೊಂದು ನಾನೇ ಹಾಕ್ಕೊಳ್ತೀನಿ ಶೋ ಅಂತ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಅವನು ಹಾಕ್ಕೊಳ್ಳಿಲ್ಲ. ವ್ಯಾನ್ ಆರನ್ ಆಯಿತು ಅಂತೇಳಿ ನಾನೇ ಕೂಡ ಹಾಕಿದ್ದು. ಅವ್ನು ಮಾಡ್ತೀನಿ ಅಂತಂದರೆ ಮಾಡ್ಕೊಳಕ್ಕೆ ಬಿಡಲೇಬೇಕು, ಇಲ್ಲ ನಾನು ಮಾಡ್ತೀನಿ ಅಂತಂದರೆ ಮಾಡ್ಕೊಳಕ್ಕೆ ಇದು ಮಾಡ್ತಾನೆ ಅವನು. ಈ ದೊಡ್ಡ ಮಕ್ಕಳನ್ನ ಹೆಂಗನ ಸುಧಾರಿಸ್ಬೋದು, ಈ ಚಿಕ್ಕವಿರ್ತವಲ್ಲ ಅವು ಹೇಳ್ದಾಗ ನಾವು ಕೇಳಬೇಕು. ದೊಡ್ಡದಾದರೆ ಒಂದು ಸ್ವಲ್ಪ ಬಾಯಿ ಮಾಡಿ ಹೇಳ್ಬೋದು. ಆದರೆ ನೋಡಿ, ನಾನು ಅವನಿಗೆ ಏನಕ್ಕೆ ಅಂದರೆ ನೈಟು ಅವ್ರ ಅಪ್ಪಾಜಿ ಬಂದು ಬೆಳಗ್ಗೆನೇ ಕೆಲ್ಸಕ್ಕೆ ಹೋದರು. ನಾನು ಎಬ್ಬಿಸ್ದಂಗೆ ಹೋಗಿದ್ದಾರೆ ಅಂತ ಒಂದು ಸ್ವಲ್ಪ ಮುನ್ಸಿದೆ. ಆ ಸಿಟ್ಟಿಗೆ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದ, ಬೈದು ಕಳಿಸೋ ಹೊತ್ತಿಗೆ ಈಗ ಶೂ ಹಾಕೊಳ್ಳೋದೇ ಲೇಟ್ ಮಾಡ್ತಾಯಿದ್ದಾನೆ. ನೋಡಿ, ಮಕ್ಕಳು ಹೆಂಗೆ ಅಂದರೆ ನಿಭಾಯಿಸೋದು ತುಂಬ ಕಷ್ಟ. ಹಾಗೇನೂ ಕೂಡ ಬೈದ ಹೊತ್ತಿಗೆ ಅಳ್ತಾನು ಕುಂತಿದ್ದಾನೆ. ಆದರೆ ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ಏಕೆಂದರೆ ಎಲ್ಲ ಫೀಸ್ ಕಟ್ಟಿರೋದ್ರಿಂದ ಕಳಿಸ್ಲೇಬೇಕಾಗುತ್ತೆ. ಹಾಗೆಯೇ ವ್ಯಾನ್ ಹತ್ರನೂ ಡೈಲಿ ಬಿಟ್ಟು ಬರ್ಬೇಕು ಇವನ್ನ. ಇವಾಗಂತೂ ಮುಂಚೆ ಅವನು ಎಲ್ಲಿಗೂ ಹೋಗಿರಲಿಲ್ಲ. LKGಗೆ ಹಾಕಿರಲಿಲ್ಲ, UKGಗೆ ಫಸ್ಟ್ ಹಾಕಿದ್ದು. ಆದರೆ ತುಂಬ ಚೆನ್ನಾಗಿ ಹೋದ, ಒಂದು ಅಳ್ತಿರ್ಲಿಲ್ಲ. ಹೋಮ್ವರ್ಕೆಲ್ಲ ತುಂಬ ಚೆನ್ನಾಗಿ ಮಾಡೋನು, ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳೋನು. ಇವಾಗ ಹೋಮ್ವರ್ಕನ್ನು ಕೂಡ ಮಾಡಿಸೋದು ಹಿಂಸೆ, ಮತ್ತು ಹೇಳಿದ ಮಾತು ಕೇಳೋದು ಹಿಂಸೆ. ಹಾಗೆಯೇ ಕೂಡ ವ್ಯಾನಿಗೆ ಹೋಗೋಕ್ಕೂ ಹಿಂಸೆ, ಸ್ಕೂಲ್ಗೆ ಹೋಗೋಕ್ಕೂ ಹಿಂಸೆ ಅನ್ನಂಗೆ ಆಗಿದೆ.
ಯಾಕೆ ನಾನು ಹಾಗೆ ಹೇಳ್ತಿದ್ದೀನಿ, ಅಲ್ಲ ಕಣಪ್ಪ ನೀನು ಅಳ್ಬೇಕಾದ ಟೈಮಲ್ಲೆಲ್ಲ ನಗ್ತಾ ಹೋಗ್ತಿದ್ದೆ, ನಗ್ತಾ ಹೋಗೋ ಟೈಮಲ್ಲಿ ಅಳ್ತಾ ಹೋಗ್ತಾ ಇದೆಯಾ ಅಂಥೇಳಿ ಸಖತ್ತು ಹಠ ಮಾಡಿದ್ರು ಬಿಡೋಕ್ಕಾಗಲ್ಲ ಅಂಥೇಳಿ ಹತ್ತಿಸಿ ಬಂದೆ, ಮನೆ ಹತ್ರ ಬಂದೆ. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಸ್ವಲ್ಪ ಬೇಜಾರು ಕೂಡ ಆಗುತ್ತೆ, ಆದರೆ ಕೂಡ ಅವ್ರದ್ದು ಕೂಡ ನಾವು ನೋಡಬೇಕಲ್ಲ. ಅದೇ ನೆನ್ನೆ ರಂಗೋಲಿ ಹಾಕಿದ್ನಲ್ಲ, ಅದನ್ನು ಕೇಳಿದ್ರಿ, ಅದನ್ನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಥರನೇ ಬಿಡಿಸೋದು, ಅದು 4ರಿಂದ 4 ಆಗಿರುತ್ತೆ. ಮತ್ತು ಡೈಲಿ ಬಿಡ್ಬೋದು ಇದನ್ನ ರಂಗೋಲಿನ. ನೀವು ರಂಗೋಲಿ ಬೇಕು ಅಂತಂದರೆ ಕಮೆಂಟ್ ಹಾಕಿದ್ರಲ್ಲ, ಅದೇ ಥರ ಕಮೆಂಟ್ ಹಾಕಿ ಬಿಡಿಸಿ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿ ನಾವು ಸಿಮೆಂಟ್ ಮೇಲೆಲ್ಲ ಬಿಡಿಸೋದು, ಬರೀ ಮಣ್ಣಿನ ನೆಲದ ಮೇಲೆ ಬಿಡಿಸೋದ್ರಿಂದ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಇಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಇದು ಡೈಲಿ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಹಬ್ಬ ಇದ್ರಾಗೂ ಹಾಕ್ಸಿರು ಚೆನ್ನಾಗಿ ಕಾಣಿಸುತ್ತೆ, ನಿಮ್ಮ ಚಾಯ್ಸ್. ಹಾಗೆಯೇ ಕೂಡ ನಾನು ಡೈಲಿ ಇದೇ ಥರ ಚಿಕ್ಕದೇ ಹಾಕೋದು, ದೊಡ್ಡದೆಲ್ಲ ಹಾಕೋಕ್ಕೆ ಹೋಗಲ್ಲ, ಟೈಮ್ ಅಷ್ಟೊಂದು ಇರೋದು ಇಲ್ಲ ನನಗೆ. ರಂಗೋಲಿ ಬೇಕು ಅಂದರೆ ರಂಗೋಲಿ ಅಂತ ಕಮೆಂಟ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ, ಈ ಥರ ಬರುತ್ತದು. ಇಲ್ಲ ನೀವು ಇದ್ರಾಗೆ ಏನಾದರೂ ಸ್ಕಿಪ್ ಮಾಡ್ಕೊಂಡು ಕೂಡ ಬಿಟ್ಕೊಬೋದು. ಹಾಗೆಯೇ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಕೊಳೆ ಇದೇನು ಈ ಥರ ಅಂತ ಅಂದ್ಕೊಬೇಡಿ, ಏಕೆಂದರೆ ಮನೆ ಪೂರ್ತಿ ಹಾಕಿದ್ದೀನಿ, ಅಷ್ಟು ಕೊಳೆ ಆಗಿತ್ತು. ಡೇ ಬೈ ಡೇ ಸ್ನಾನ ಮಾಡಿದ್ರು ಅಷ್ಟು ಕೊಳೆ ಆಗಿರುತ್ತೆ. ಇದೇ ಥರ ಈಚೆ ಕಡೆ ನೀರು ಬಿಡ್ತೀನಿ, ನೀರೆಲ್ಲ ಹೋಗುತ್ತೆ. ಇದೆಲ್ಲ ಕೆಲಸ ಮುಗಿಸೋ ಹೊತ್ತಿಗೆ ಅವ್ರು ಬರೋ ಟೈಮ್ ಆಗಿರುತ್ತೆ. ಕೆಲಸ ಮಾಡ್ತೀಯ, ಮಕ್ಕಳು ನೋಡ್ತೀಯ ಅನ್ನಂಗೆ ಆಗಿಬಿಡುತ್ತೆ. ಹಾಗೆಯೇ ನೀರೆಲ್ಲ ಬಿಟ್ಟಿದ್ದೆ ಇದೆ ನೋಡಿ. ನಿಮ್ಮ ಮಕ್ಕಳಲ್ಲಿ ನಾನು ಜೋಬೆಲ್ಲ ಕೊಡವಿ ಹಾಕಿದ್ದೆ, ಆದರೂ ಕೂಡ ನೋಡಿ ನಿಮ್ಮನೆ ಮಕ್ಕಳು ಜೋಬಲ್ಲಿ ಇದೇ ಥರ ಸಿಗುತ್ತಾ ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ಕುರ್ಕುರೆಯಲ್ಲಿ ಬರ್ತೈತೆ. ಕುರ್ಕುರೆ ಇವಾಗ ಆಲ್ಮೋಸ್ಟ್ ಕೊಡಿಸೋದೇ ಇಲ್ಲ, ಆದರೂ ಕೂಡ ಎಲ್ಲೋ ಇಸ್ಕೊಂಬಂದಿದ್ದಾನೆ, ಜೋಬಲ್ಲಿ ಮಾಡಿಕೊಂಡಿದ್ದಾನೆ, ಸಿಕ್ತು ನೋಡಿ. ಇದನ್ನೆಲ್ಲ ಮಾಡೋ ಔಷಧಿಗೆ ಸಂಜೆ ಕೂಡ ಆಗೋ ಇರುತ್ತೆ. ಹಾಗೆಯೇ ಕೂಡ ಸಂಜೆ ನೋಡಿ ಗ್ರೈಂಡರೆಲ್ಲ ತೊಳೆದು ಹಾಕಿದ್ದೀನಿ, ಪಾತ್ರೆ ಎಲ್ಲ ಕೂಡ ಇತ್ತು, ಎಲ್ಲ ತೊಳೆದು ಬಿಟ್ಟಿದ್ದೀನಿ. ಹಾಗೆಯೇ ಬಟ್ಟೆ ಕೂಡ ಎಲ್ಲ ಆರೋದಕ್ಕೆ ಹಾಕಿದ್ದೀನಿ, ಎಲ್ಲ ಎತ್ತಿ ಒಳಗೆ ಹಾಕಬೇಕು. ಹಾಗೆಯೇ ಕೂಡ ನೈಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಸಾಂಬಾರಿತ್ತು, ಅದಕ್ಕೆ ಮುದ್ದೆ ಮಾಡಿಕೊಂಡೆ, ರೈಸು ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ನನಗೆ ಸಪೋರ್ಟ್ ಮಾಡಿ.